ಹಲೋ ವಾರಿಯರ್ಸ್, ನಮಸ್ತೆ. ಇವತ್ತು ನಾವು ಪರ್ಸೆಂಟೇಜ್, ಕನ್ನಡದಲ್ಲಿ ಶೇಕಡ ಟಾಪಿಕ್ ಬಗ್ಗೆ ನೋಡೋಣ. ಈ ಟಾಪಿಕ್ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಅರ್ಥಮೆಟಿಕಲಿ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ನೆಕ್ಸ್ಟ್ ರೇಷಿಯೋ ಅಂಡ್ ಪ್ರಪೋರ್ಷನ್ ಆ ಟಾಪಿಕ್ಕು, ಟೈಮ್ ಅಂಡ್ ವರ್ಕ್ ಆ ಟಾಪಿಕ್ಕು, ನೆಕ್ಸ್ಟ್ ಸ್ಪೀಡು, ಟೈಮು, ಡಿಸ್ಟೆನ್ಸು, ಈ ತರ ಎಷ್ಟೋ ಟಾಪಿಕ್ ಪರ್ಸೆಂಟೇಜ್ ಮೇಲಿನ ಆ ರೀತಿ ನಾವು ಬಿಡಿಸ್ಕೋಬಹುದು. ಯಾಕೆಂದ್ರೆ ಈ ಪರ್ಸೆಂಟೇಜ್ ಅನ್ನೋ ಒಂದು ಟಾಪಿಕ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ಈ ಎಲ್ಲಾ ಟಾಪಿಕ್ನು ನಾವು ಈ ಪರ್ಸೆಂಟೇಜ್ ಮುಖಾಂತರನೇ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು 90%. ಸರಿನಾ? ಅದಕ್ಕೋಸ್ಕರ ಪರ್ಸೆಂಟೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅರ್ಥಮೆಟಿಕಲಿ. ಸೊ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನೋಡಿ, ಪರ್ಸೆಂಟೇಜ್ ಅಂದ್ರೆ ಏನು ಅಂದ್ರೆ ಪರ್ ಸೆಂಟ್. ಸೆಂಟ್ ಅಂದ್ರೆ ಎಷ್ಟು? 100 ಅಂತ ತಾನೆ. ಪರ್ ಅಂದ್ರೆ ಎವರಿ. ಸೊ ಪ್ರತಿಶತ, ನಿಮ್ಗೆ ಕನ್ನಡದಲ್ಲೂ ಇದೆ ಪ್ರತಿಶತ. ಶತ ಅಂದ್ರೆ ಎಷ್ಟು? 100 ಅಲ್ವಾ? ಪ್ರತಿ ಅಂದ್ರೆ ಪ್ರತಿಯೊಂದು. ಪ್ರತಿಯೊಂದು. ಶತ ಅಂದ್ರೆ ಏನು? 100 ತಾನೆ. 100ಕ್ಕೆ ಪ್ರತಿಶತ. ಫಾರ್ ಎಕ್ಸಾಂಪಲ್ 35% ಅಂದ್ರೆ 35 ಡಿವೈಡೆಡ್ ಬೈ 100 ಅಂತ ಅಂದ್ರೆ 100ಕ್ಕೆ 35 ಅಂತ ಅರ್ಥ. 25% ಅಂದ್ರೆ ಎಷ್ಟಪ್ಪ? ನೋಡಿ, 25 ನಾವು 100ಕ್ಕೆ 25. 100ಕ್ಕೆ 25. 100ಕ್ಕೆ ಪ್ರತಿಶತ, ಪರ್ಸೆಂಟೇಜ್. ಓಕೆನಾ ಗೈಸ್? ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಈ ಟಾಪಿಕ್ ಅಪ್ಲಿಕೇಶನ್ನೇ ನಾವು ಬೇರೆ ಟಾಪಿಕ್ ಮೇಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಅದಕ್ಕಾಗಿ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದು ಕೂಡ ನಾನು ಈಗ ಯಾವ್ದಾವ್ದು ವ್ಯಾಲ್ಯೂ ಹೇಳ್ತೀನಿ ಅವೆಲ್ಲ ಇಂಪಾರ್ಟೆಂಟು. ಎಕ್ಸಾಂಪಲ್ ಈಗ ನಾವು ಇದರಲ್ಲಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್ಗಳಿವೆ. ಯಾವುದು? ಫ್ರಾಕ್ಷನ್ ಇಂದ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದು ಹೇಗೆ, ಪರ್ಸೆಂಟೇಜ್ ಇಂದ ಫ್ರಾಕ್ಷನ್ ಕನ್ವರ್ಟ್ ಮಾಡೋದು ಹೇಗೆ, ಅವೆಲ್ಲ ಕೂಡ ನೋಡ್ಕೊಳ್ಳೋಣ. ಯಾಕೆ ಅಂದ್ರೆ ಈಗ ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಾದ್ರೂ ತಗೊಳ್ಳಿ, ರೈಲ್ವೆ ಎಕ್ಸಾಮ್ ತಗೊಳ್ಳಿ, ಈಗ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್, ಎಲ್ಲ ಎಕ್ಸಾಮ್ ಕೂಡ ಪರ್ಸೆಂಟೇಜ್ ಮೇಲೆ ಪ್ರಶ್ನೆಗಳು ಬಂದಿರೋದು ನೀವು ನೋಡಿರ್ತೀರಾ. ಸೊ ಅದಕ್ಕಾಗಿ ಪರ್ಸೆಂಟೇಜ್ ಟಾಪಿಕ್ ತುಂಬಾ ಇಂಪಾರ್ಟೆಂಟು. ಸೊ ನೋಡಿ, ಫಸ್ಟ್ ನಾವು ಯಾವ ರೀತಿ ಬಿಡಿಸ್ಕೊಳ್ಳೋದು ನೋಡಿ. ಫಸ್ಟ್ ಈಗ ನಾವು ಓಲ್ಡ್ ಮೆಥಡ್ ಯಾವ ತರ, ಈಗ 60% ಆಫ್ 500 ಅಂತ ಇರುತ್ತೆ. ಫಸ್ಟ್ ನೀವು ಓಲ್ಡ್ ಮೆಥಡ್ ಹೆಂಗ್ ಮಾಡ್ತಾ ಇದ್ರಿ? 60 ಡಿವೈಡೆಡ್ ಬೈ 100 ಇಂಟು 500 ಮಾಡ್ತಾ ಇದ್ರಿ ಅಲ್ವಾ? 20 ಕ್ಯಾನ್ಸಲ್ ಆಯ್ತು. 65 300 ಅಲ್ವಾ? ಸೇಮ್ ಇದೆ, ಇದು ಓಲ್ಡ್ ಮೆಥಡ್ ಆಯ್ತು. ನೆಕ್ಸ್ಟ್ ಈಗ ನಾವು ಯಾವ ತರ ಬಿಡಿಸ್ಕೋಬೇಕು ಅಂದ್ರೆ ಸ್ಪ್ಲಿಟ್ ಮಾಡ್ಕೋಬೇಕು. ಸರಿನಾ? 60% ನೋಡಿ, 100% ಅಂದ್ರೆ ಎಷ್ಟು? 500 100% ಅಂತ ಅನ್ಕೊಳ್ಳೋಣ. ಸರಿನಾ? ಅದ್ರಲ್ಲಿ ನಮ್ಗೆ 60 ಬೇಕು. 60 ಬೇಕಲ್ವಾ? ಈಗ 50 ಮಾಡಿ. 50% ಅಂದ್ರೆ ಎಷ್ಟು? 100ಕ್ಕೆ ಅರ್ಧ ಆಯ್ತಲ್ವಾ? ಸೇಮ್ ಅದಕ್ಕೆ 500ಕ್ಕೆ ಅರ್ಧ ಅಂದ್ರೆ ಎಷ್ಟು? 250. ಓಕೆನಾ? ನೆಕ್ಸ್ಟ್ 10% ಅಂದ್ರೆ ಎಷ್ಟು? 100ಕ್ಕೆ 500 ಆಯ್ತು ಅಂದ್ರೆ 10ಗೆ ಎಷ್ಟು ಕ್ಯಾನ್ಸಲ್ ಆಗಿದೆ? 1 0 ಕ್ಯಾನ್ಸಲ್ ಆಗಿದೆ. ಸೊ ಇಲ್ಲೂ ಅಷ್ಟೇ 1 0 ತೆಗೀರಿ. ಸೊ 50 rupees. ಸರಿನಾ? ನೋಡಿ, 500 ನ 100% ಅಂತ ಅನ್ಕೊಳ್ಳೋಣ ಅಂದ್ರೆ 50% ಎಷ್ಟಾಗುತ್ತೆ? 250 ಆಗುತ್ತೆ. 10% ಅಂದ್ರೆ 50 ಆಯ್ತಲ್ವಾ? ನಮಗ್ ಬೇಕಾಗಿರೋದು ಎಷ್ಟು? 60%. 50 ಪ್ಲಸ್ 10 ಎಷ್ಟಾಯ್ತು? 60 ಆಯ್ತಲ್ವಾ? ಸೊ 250 ಪ್ಲಸ್ 50 300. ಸರ್, ನಾನು ನೋಡಕ್ ಇದು ಲೆಂತ್ ಆಗಿದೆ ಸರ್, ಇದೇ ಈಸಿ ಇದೆ ಅಲ್ವಾ ಇದಕ್ಕಿಂತ ಅಂತ ಅನ್ಕೋಬಹುದು. ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇವ್ ಯಾವ್ದು ಸ್ಟೆಪ್ ಬರಲ್ಲ. ಬೈ ಓನ್ ಮೆಥಡ್ ಅಂದ್ರೆ ಬಾಯಿಲೆ ಕೂಡ ನೀವು ಓರಲ್ ಆಗಿ ನೀವೆಲ್ಲ ಸಿಂಪ್ಲಿಫೈ ಮಾಡ್ಬೋದು. ಇದಾದ್ರೆ ಓಲ್ಡ್ ಮೆಥಡ್. ಬಟ್ ನಾವು ಒಂದೊಂದು ವ್ಯಾಲ್ಯೂಗಳು ಕೊಡ್ತಾರೆ, ಪಾಯಿಂಟ್ ಡೆಸಿಮಲ್ ಕೊಟ್ಟಾಗ ನಾವು ಈ ತರ ಮಾಡಕ್ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕಾಗಿ ನಾವು ಈ ತರ ಸ್ಪ್ಲಿಟ್ ಮೆಥಡ್, ಈ ಮೆಥಡ್ ನ ನಾವು
ಜ್ಞಾಪಕ ಇಟ್ಕೊಂಡಿರ್ಬೇಕು. ಈ ಮೆಥಡ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಮುಂದಿನ ಲೆಕ್ಕಗಳೆಲ್ಲ ಬರ್ತಾ ಇರುತ್ತೆ, ನಿಮ್ಗೂ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಈ ಮೆಥಡ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ. ಆದಷ್ಟು ಯಾವುದೇ ಟಾಪಿಕ್ ತಗೊಂಡ್ರು ಕೂಡ ನಾವು ಯಾವುದೇ ಕ್ವಶನ್ ಕೇಳಿದ್ರು ನಾವು ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ. ಅರ್ಥ ಮಾಡ್ಕೊಂಡು ನೀವು ಅದನ್ನ ಸಾಲ್ವ್ ಮಾಡ್ಬೇಕು. ಸುಮ್ನೆ ಈಗ ಟ್ರಿಕ್ಸ್ ಅದೇ ಇದು, ಈ ಟ್ರಿಕ್ಸ್ ಇದಕ್ಕೆ ಅಪ್ಲೈ ಮಾಡ್ಬೋದು, ಆ ತರ ನೀವು ಟ್ರಿಕ್ಸ್ ಎಲ್ಲ ಯೂಸ್ ಮಾಡಕ್ ಹೋಗ್ತೀನಿ ಅಂದ್ರೆ ಆಗಲ್ಲ. ಎಕ್ಸಾಮ್ ಅಲ್ಲಿ ಕುಂತಿದಾಗ ಯಾವ ಟ್ರಿಕ್ಸ್ ಕೂಡ ನೆನ್ಪು ಬರಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ನಿಧಾನ ಆದ್ರೂ, ಈಗ ಸ್ವಲ್ಪ ಇವೆಲ್ಲ ಮೆಥಡ್ ಅಂದ್ರೆ ಲೆಂತಿ ಐತಲ್ವ ಸರ್ ಪ್ರೋಸೆಸ್, ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆ ಪ್ರೋಸೆಸ್ 1 by 1 ಡಿಲೀಟ್ ಆಗ್ತಾ ಇರುತ್ತೆ ನಿಮ್ಗೆ. ಸರಿನಾ, ಇಲ್ಲಿ 2 ಸ್ಟೆಪ್ ಬಂತು ಸರ್, 3 ಸ್ಟೆಪ್ ಆಯ್ತಲ್ಲ ಸರ್, ಇಲ್ಲಿ ಒಂದೇ ಸ್ಟೆಪ್ ಅಲ್ಲಿ ಮಾಡ್ಬೋದಿತ್ತು ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇವೆರಡು ಸ್ಟೆಪ್ ಕ್ಯಾನ್ಸಲ್ ಆಗುತ್ತೆ, ಡೈರೆಕ್ಟ್ 300 ಅಂತಾನೆ ಬರಿಬಹುದು. ಸೊ ಅದಕ್ಕಾಗಿ ಸ್ಪ್ಲಿಟ್ ಮೆಥಡ್ ಮಾಡ್ಕೊಳ್ಳೋಣ. ಓಕೆನಾ ಗಾಯ್ಸ್? ಈಗ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಇದ ನೀವು ಯಾವ ತರ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಗೊತ್ತಿಲ್ಲ, ಬಟ್ ನೀವು ಈಗ ಪ್ರಾಕ್ಟೀಸ್ ಮಾಡ್ಲೇಬೇಕು. ಫ್ರಾಕ್ಷನ್ ಇಂದ, ಫ್ರಾಕ್ಷನ್ ನ ಕನ್ನಡದ ಏನಂತಾರೆ, ಭಿನ್ನರಾಶಿ. ಪರ್ಸೆಂಟೇಜ್, ಪರ್ಸೆಂಟೇಜ್ ನ ಶೇಕಡ ಅಥವಾ ಪ್ರತಿಶತ ಅಂತ ಹೇಳ್ತಾರೆ ಅಲ್ವಾ. ಇವೆಲ್ಲ ಇಂಪಾರ್ಟೆಂಟ್ ವ್ಯಾಲ್ಯೂ, ಎಕ್ಸಾಮ್ ಅಲ್ಲಿ ಬಂದೇ ಬರ್ತದೆ. ಯಾವುದೇ ಎಕ್ಸಾಮ್ ಪರ್ಸೆಂಟೇಜ್, ಯಾವುದೇ ರೀತಿಯಾದಂತ ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕು ಅಂದಾಗ ಪರ್ಸೆಂಟೇಜ್ ಮೇಲಿನ ಟಾಪಿಕ್ ಮೇಲೆ ಈ ಫ್ರಾಕ್ಷನ್ಗಳು, ಈಗ ನಿಮ್ಗೆ 1 ಆಗ್ಲಿ 5 ಆಗ್ಲಿ 15 ಆಗ್ಲಿ 20 100 200 ಹಂಗ್ ಕೊಟ್ರೆ ಮಾಡ್ಬಿಡ್ತೀರಾ. ಬಟ್ ನೀವು ಫ್ರಾಕ್ಷನ್ ಕೊಟ್ಬಿಡ್ತಾರೆ 2/3 12/6 1/4 ಈ ತರ ಫ್ರಾಕ್ಷನ್ ಕೊಟ್ಟಾಗ ನಿಮ್ಗೆ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಈ ಫ್ರಾಕ್ಷನ್ ಇಂದ ಪರ್ಸೆಂಟೇಜ್ ಯಾವ ತರ ವ್ಯಾಲ್ಯೂನ ಕನ್ವರ್ಟ್ ಮಾಡೋದು, ಅಕಸ್ಮಾತ್ ಪರ್ಸೆಂಟೇಜ್ ಇಂದ ಫ್ರಾಕ್ಷನ್ ಗೆ ವ್ಯಾಲ್ಯೂ ಯಾವ ತರ ಕನ್ವರ್ಟ್ ಮಾಡೋದು ಅದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟ್ ಇದನ್ನ ನಾವು ಸ್ವಲ್ಪ ನೋಡ್ಕೊಳ್ಳೋಣ. ಈಗ ನೋಡಿ, ಫ್ರಾಕ್ಷನ್ ಇಂದ ಪರ್ಸೆಂಟೇಜ್ ಯಾವ ತರ ಮಾಡೋದು, ಇವೆಲ್ಲ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಗಳು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ರಿಪೀಟೆಡ್ ಆಗಿ. ಇದೆಲ್ಲಾರು ನೀವು ಸ್ಟಡಿ ಮಾಡೋದು, ಯಾವ್ದು ಸ್ಟಡಿ ಮಾಡೋ ಹಾಲಲ್ಲಿ ನೀವೆಲ್ಲಾರು ಸ್ಟಡಿ ಮಾಡ್ತಾ ಇದೀರಿ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಎಲ್ಲಾರು ಬರ್ಕೊಳ್ಳೋದಾಗ್ಲಿ, ಇಲ್ಲ ಗೋಡೆ ಮೇಲೆ ವಾಲ್ಗೆ ಆಗ್ಲಿ ಹುಕ್ ಆಗಿ ಏನಾರ ಮಾಡೋದಾಗ್ಲಿ ನೀವು ಅನ್ಸ್ಕೋಬೇಕು. ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಒಂದು 10 to 15 ಡೇಸ್ ನೋಡೋದು ಸಾಕು, ನಿಮ್ ಆಟೋಮೆಟಿಕ್ ಆಗಿ ನಿಮ್ಗೆ ಮಕಪ್ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕಾಗಿ ಇವೆಲ್ಲ ವ್ಯಾಲ್ಯೂಸ್ ಗಳು ಇಂಪಾರ್ಟೆಂಟ್. ಸೊ ಡೈಲಿ ಆದಷ್ಟು ಈಗ ಕ್ಯೂಬ್ ರೂಟ್ ನೋಡ್ತೀರಾ, ಸ್ಕ್ವೇರ್ ರೂಟ್ ನೋಡ್ತೀರಾ, ಮಗ್ಗಿ ಟೇಬಲ್ಸ್ ಅವೆಲ್ಲ ಇಂಪಾರ್ಟೆಂಟ್. ಅವೆಲ್ಲ ನೀವು ಡೈಲಿ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ನೀವು ಒಂದು 5 to 10 ಮಿನಿಟ್ಸ್ ಎತ್ ಬಿಡ್ಬೇಕು ಡೈಲಿ. ಇವೆಲ್ಲ ಡೈಲಿ ಸುಮ್ಮನೆ ಹಂಗೆ ಕಣ್ಣಾಡಿಸ್ಬೇಕು ಅಟ್ಲೀಸ್ಟ್. ಎಲ್ಲ ಫ್ರೀ ಆಗಿದ್ದಾಗ್ಲೋ ಇಲ್ಲ ನಿದ್ದೆ ಬರ್ತಾ ಇದೆ ಅಂತ ಟೈಮಲ್ಲೋ ಯಾವಾಗ್ಲಾದ್ರೂ ಸರಿ, ಒಟ್ನಲ್ಲಿ ಇವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫಾರ್ಮುಲಾಸ್ ಗಳು ಬರ್ತವೆ, ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್. ಆಲ್ಜಿಬ್ರಾದೆಲ್ಲ ಬರುತ್ತೆ, ಜಾಮಿಟ್ರಿ ಫಾರ್ಮುಲಾಸ್ ಗಳು ಬರ್ತವೆ, ಅವೆಲ್ಲ ಇಂಪಾರ್ಟೆಂಟ್ ಗಳು. ನಾನು ಫಾರ್ಮುಲಾ ಕ್ಲಾಸ್ನೇ ಒಂದು ಮಾಡ್ತೀನಿ, ಯಾವ್ದಾವ್ದು ಫಾರ್ಮುಲಾಗಳು ಇಂಪಾರ್ಟೆಂಟ್ ಅಂತ. ಡಿ ಗ್ರೂಪ್ ಅಲ್ಲಿ ಈವನ್ ಫಾರ್ಮುಲಾಗಳು ಕೇಳ್ತಾ ಇದಾರೆ. ಫಾರ್ಮುಲಾಗಳು ಇಂಪಾರ್ಟೆಂಟ್. ಫಾರ್ಮುಲಾ ಈಗ ಜೊಮೆಟ್ರಿ ಫಾರ್ಮುಲಾ ಇದೆ, ಅದರಲ್ಲಿ ಈಗ ಇದಕ್ಕೆ ಸರ್ಕಲ್ಗೆ ಯಾವುದು, ಸ್ಕ್ವೇರ್ಗೆ ಎಲ್ಲ ಸಿಂಪಲ್ ಆಗಿ ಒಂದೊಂದು ಪ್ರಶ್ನೆ ಒಂದೊಂದು ಮಾರ್ಕ್ಸ್ ಮಿಸ್ ಮಾಡ್ಕೊಬಿಡ್ತಾರೆ ನೀವು. ಅದಕ್ಕೋಸ್ಕರ ಫಾರ್ಮುಲಾ ಕ್ಲಾಸ್ನೇ ನಾನು ಸ್ಟಾರ್ಟ್ ಮಾಡ್ತೀನಿ ಒಂದಿನ, ಸರಿನಾ? ಇವೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಇದನ್ನ ಎಲ್ಲಾರು ಬರ್ಕೊಳ್ಳಿ ನೀಟಾಗಿ, ಸರಿನಾ? ಬರ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿ. ಸೊ ನೋಡಿ, 1/1 ಅಂದ್ರೆ 100% ಅಂತ, ಸರಿನಾ? ಹೆಂಗ್ 1/1 ಬತ್ತು ಅಂದ್ರೆ ನೋಡಿ, 100% ಅಂದ್ರೆ ಏನು, 100 ಡಿವೈಡೆಡ್ ಬೈ 100, 100ಕ್ಕೆ 100 ಅಂತ ಅರ್ಥ ಅಲ್ವಾ? ಸೊ 100 ones 100 ones ಬರ್ಲಿಲ್ವಾ ಪರ್ಸೆಂಟೇಜು? ಸೇಮ್ ಅದೇ ರೀತಿ 1/2, 1/2 ಅಂದ್ರೆ ಎಷ್ಟು, 50%. ನೋಡ್ರಪ್ಪ 50 ಹೆಂಗೆ ಸರ್, ಇದು 50% ನ 50 ಡಿವೈಡೆಡ್ ಬೈ 100 ಅಂತ ಮಾರದು, ಸರಿ? 1/2 ಬರ್ಲಿಲ್ವಾ? ಫ್ರಾಕ್ಷನ್ ಇಂದ ಪರ್ಸೆಂಟೇಜ್, ಪರ್ಸೆಂಟೇಜ್ ಇಂದ ಫ್ರಾಕ್ಷನ್. ಸರ್ ಇದನ್ನ ಹೆಂಗೆ ಈ 50 ಹೆಂಗ್ ಬತ್ತು ಅಂತ ನೀವು ಕೇಳ್ಬೋದು ತಾನೆ. ಸರ್ ಈ 50 ಹೆಂಗ್ ಬತ್ತು, ಅದೇ ಅಲ್ವಾ ನಿಮ್ದು. ಈಗ ನೋಡಿ 1/2 ನಾವೇನ್ ಮಾಡ್ತಾ ಇದೀವಿ, ಪರ್ಸೆಂಟೇಜ್ ಅಂದ್ರೆ ಇಂಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಇಂಟು ಮಾಡಿ ಎಷ್ಟಾಗುತ್ತೆ, 50 ಬರ್ಲಿಲ್ವಾ? ಅರ್ಥ ಆಯ್ತಾ ಗಾಯ್ಸ್? ಇವೆಲ್ಲ ವ್ಯಾಲ್ಯೂಸ್ ಗಳು ಇಂಪಾರ್ಟೆಂಟ್. ಆದಷ್ಟು ನೀವು ಯಾವ ತರ ಪ್ರಾಕ್ಟೀಸ್ ಮಾಡ್ತೀರಾ ಗೊತ್ತಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ, ಸರಿನಾ? ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಈಸಿ ಆಗುತ್ತೆ, ಹೆಲ್ಪ್ ಕೂಡ ಆಗುತ್ತೆ, ಎಕ್ಸಾಮ್ ಅಲ್ಲೆಲ್ಲ ಟೈಮ್ ಸೇವ್ ಆಗುತ್ತೆ. ಸೊ ಅದಕ್ಕಾಗಿ ಇಂಪಾರ್ಟೆಂಟ್ ನೋಡಿ, ವ್ಯಾಲ್ಯೂಸ್ ಗಳೆಲ್ಲ ಇಂಪಾರ್ಟೆಂಟ್. 1/3 ಏನು, 33.33%. ಇದು ಡೆಸಿಮಲ್ ಅಲ್ಲಿ ಇದೆ, ಅಥವಾ 33 2/3, ಸರಿನಾ? 33 of 2/3%.
33 ಆಫ್ 2/3 ಅಲ್ಲ, 33 ಆಫ್ 1/3, ಸಾರಿ ಬಾಯ್ಸ್, 1/3% ಅಂತ. 1/3ಗೆ ವ್ಯಾಲ್ಯೂ ಎಷ್ಟಿದೆ? 33.33. ಇದು ಡೆಸಿಮಲ್ ಅಲ್ಲಿ ಇದೆ, ಇದು ಫ್ರಾಕ್ಷನ್ ಇದೆ. ಎರಡು ವ್ಯಾಲ್ಯೂನು ಕೂಡ ಇಂಪಾರ್ಟೆಂಟ್, ಎರಡು ಜ್ಞಾಪಕ ಇಟ್ಕೊಳ್ಳಿ. ಸರಿನಾ ಸರ್? ಯಾವ್ದು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ನಾನು ಎರಡೂ ಕೂಡ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ 1/3 ಆಯ್ತು. ಇವೆಲ್ಲ ವ್ಯಾಲ್ಯೂಸ್ ಗಳೆಲ್ಲ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. 1/4 ಎಷ್ಟು? 25%. ಓಕೆನಾ ಗಾಯ್ಸ್? ನೆಕ್ಸ್ಟ್ 1/5 20%. ಜಸ್ಟ್ ಈಗ ಪರ್ಸೆಂಟೇಜ್ ಅಲ್ವಾ, ಈಗ ಪರ್ಸೆಂಟೇಜ್ ನ ಫ್ರಾಕ್ಷನ್ ಮಾಡೋದು ಹೆಂಗೆ ಅಂತ ಇಲ್ಲಿ ನೋಡಿ. ಸರ್ ಅದು ಏನು ಇಲ್ಲ, ವೈಸ್ ವರ್ಸಾ. 20% ಅಲ್ವಾ, ಪರ್ಸೆಂಟ್ ಏನ್ ಮಾಡ್ತೀವಿ? ಡಿವೈಡೆಡ್ ಬೈ 100 ಮಾಡ್ತೀವಿ. ಸೊ 2 ಸೊ 1/5 ಬರ್ಲಿಲ್ವಾ? ಫ್ರಾಕ್ಷನ್ ಇಂದ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತೇ, ಇದರಿಂದ ಇದಕ್ಕೆ ಮಾಡ್ತೀವಿ ಅಂದ್ರೆ ನಿಮ್ಗೆ ಗೊತ್ತಾಗ್ಲೇಬೇಕು. ನೋಡಿ ಇಲ್ಲಿ ಹೇಳ್ಕೊಟ್ಟಿದ್ದೀನಲ್ವಾ, ಸೇಮ್ ಅದೇ ರೀತಿ ಉಲ್ಟಾ ಪ್ರೋಸೆಸ್. ಸರಿನಾ? 1/5 ಫ್ರಾಕ್ಷನ್ ಆಯ್ತು. ನೆಕ್ಸ್ಟ್ 1/6. ನೋಡಿ ಸ್ವಲ್ಪ ಬೋರ್ಡ್ ಚಿಕ್ಕ, ಜಾಗ ಇಲ್ಲ. ನೋಡಿ ಇದು ನೋಟ್ ಮಾಡ್ಕೊಂಡ್ರ, ಇದನ್ನ ರಬ್ ಮಾಡ್ತೀನಿ ಅದಕ್ಕೋಸ್ಕರ. ಓಕೆನಾ? ನೆಕ್ಸ್ಟ್ 1/6 ಅಲ್ವಾ, 1/6 16.66%. ಇದು ಡೆಸಿಮಲ್ ಇದೆ ಫ್ರೆಂಡ್ಸ್, ಅಥವಾ 16/2/3%. ನಮ್ಗೆ ಫ್ರಾಕ್ಷನ್ ಅಲ್ಲೂ ಗೊತ್ತಿರ್ಬೇಕು, ಡೆಸಿಮಲ್ ಅಲ್ಲೂ ಗೊತ್ತಿರ್ಬೇಕು. ಅದಕ್ಕೋಸ್ಕರ ಎರಡನ್ನೂ ಕೂಡ ಬರೀತಾ ಇದೀನಿ, ಇಂಪಾರ್ಟೆಂಟ್. ಸರಿನಾ? 1/6ಗೆ ಗೊತ್ತಾಯ್ತು. ನೆಕ್ಸ್ಟ್ 1/7. 1/7ಗೇನು? 14.2857. 14.2857%. ಅಥವಾ ಇದನ್ನ ನಾವು ಫ್ರಾಕ್ಷನ್ ಮಾಡಿದ್ರೆ ಏನ್ ಬರುತ್ತೆ? 14/2/7. ಸರಿನಾ? ಎರಡು ಜ್ಞಾಪಕ ಇಟ್ಕೊಂಡಿರ್ಬೇಕು. 14.2857 ಅಂತನೂ ಇದು ಸ್ವಲ್ಪ ಇಂಪಾರ್ಟೆಂಟ್. 1/7 ಯಾಕೆ ಅಂದ್ರೆ ಆಡ್ ನಂಬರ್ ಎಲ್ಲ ಇರುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಸ್ವಲ್ಪ ಕನ್ಫ್ಯೂಸ್. 14.2857 ಅಂತ. ಅಕಸ್ಮಾತ್ ಫ್ರಾಕ್ಷನ್ ಇದ್ರೆ 14/2/7%. ಅರ್ಥ ಆಯ್ತಾ ಗಾಯ್ಸ್? ಇವೆಲ್ಲ ವ್ಯಾಲ್ಯೂಸ್ ಕೂಡ ಇಂಪಾರ್ಟೆಂಟು, ಅದಕ್ಕಾಗಿನೇ ಒಂದಾಗಿ ಬರೆಸ್ತಾ ಇದ್ದೀನಿ. ನೋಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಡೈಲಿ ಒಂದು 5ರಿಂದ 7 ನಿಮಿಷ ಆಗ್ಬೋದು ಅಷ್ಟೇ ನಿಮಗೆ. ಜಾಸ್ತಿ ಈಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಮಾಡ್ತಾ 2 ನಿಮಿಷಕ್ಕೆ ನೀವು ಕಣ್ಣಾಡಿಸ್ಬೋದು. ಈಗ ಫಸ್ಟ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸರ್, ನಮ್ಗೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ, 5 to 10 minutes ಅಂತ ಅಂದ್ರೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಜಸ್ಟ್ ಫಸ್ಟ್ ಒಂದು 5 to 10 days ಬರ್ತ್ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ಜಸ್ಟ್ ನೋಡಿದ್ರೆ ಸಾಕು, ಅದೇ ಗೊತ್ತಾಗ್ಬಿಡು. 1/6 ಅಂದ್ರೆ 16.66% ಅಥವಾ 16.2/3% ಅಂತ. 1/7 ಮೀನ್ಸ್ 14.2857% ಅಥವಾ ಫ್ರಾಕ್ಷನ್ ಇಲ್ಲ 14.2/7%. ಸೊ ಆ ತರ ನೋಡ್ತಾನೆ ನಿಮ್ಗೆ ಪ್ರಾಕ್ಟೀಸ್ ಆಗ್ಬೇಕು. ಸರಿನಾ? 1/8 ಫ್ರೆಂಡ್ 12.5% ಅಥವಾ 1/2% ಅಂತ. ಓಕೆನಾ ಗೈಸ್? 1/8. ನೆಕ್ಸ್ಟ್ 1/9. 1/9 ಏನು? 11.11. ಸರಿನಾ ಗೈಸ್? ಅದನ್ನ ನಾವು ಇದಕ್ಕೆ ಮಾಡಿದ್ರೆ, ಫ್ರಾಕ್ಷನ್ ಮಾಡಿದ್ರೆ 11 ಆಫ್ 1/9. ಇದು ಸ್ವಲ್ಪ ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು. ಸರಿನಾ? 1/9ಗೇನು? 11.11% ಅಥವಾ 11/1/9% ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ. 10ಗೆ ಗೊತ್ತೇ ಇದೆ ನಿಮ್ಗೆ, 10ಗೆ 10% ಅಂತ. ಸರಿನಾ? ನೋಟ್ ಮಾಡಿದ್ರ? ಸ್ವಲ್ಪ ಬೋರ್ಡ್ ಚಿಕ್ಕದ್ರಿಂದ ಸ್ವಲ್ಪ ಬರೆಯಕ್ಕೆ ಸ್ವಲ್ಪ ಜಾಗ ಸಾಕಾಗ್ತಲ್ಲ, ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇವೆಲ್ಲ ವ್ಯಾಲ್ಯೂಸ್ ಕೂಡ. ಸರಿನಾ? 1/10 ಆಯ್ತಲ್ವಾ? ನೆಕ್ಸ್ಟ್ 1/11 ಹೋಗೋಣ. ಬರ್ಕೊಂಡ್ರಲ್ವಾ? ನೋಟ್ ಮಾಡ್ಕೊಂಡ್ರಿ ಅಲ್ವಾ? ನೆಕ್ಸ್ಟ್ 1/11 ಈ ಫ್ರಾಕ್ಷನ್ಗೆ ಎಷ್ಟು? 9.09% ಅಥವಾ 9 ಆಫ್ 1/11%.
ನಿಮ್ಗೆ ಲಾಸ್ಟ್ ಅಲ್ಲಿ 9 ಹೇಳಿದೆ. 1/9 ಏನ್ ಹೇಳಿದೆ ನಿಮ್ಗೆ? 11/11% ಅಥವಾ 11/1/9% ಅಲ್ವಾ? ನೋಡಿ ವ್ಯತ್ಯಾಸ ನೋಡಿ ಹೆಂಗಿದೆ. 1/11. ಓ ಸಾರಿ ಗೈಸ್. ನೋಡಿ ಗೈಸ್, 1/11 ಅಂದ್ರೆ 9.09% ಅಥವಾ 9/1/11% ಅಂತ. ಬಟ್ 1/9 11.11% ಅಥವಾ 11/1/9. ಇವೆರಡೂ ಕೂಡ ನಿಮ್ ಡಿಫ್ರೆನ್ಸ್ ನೋಡ್ಬೋದು, ಸರಿನಾ? ಸಿಮಿಲಾರಿಟಿ ಯಾವ ತರ ಇದೆ ಅಂತ. ಇವೆರಡು ಒಂದು ಜ್ಞಾಪಕ ಇಟ್ಕೊಂಡ್ರೆ ಇನ್ನೊಂದಕ್ಕೆ ಆಟೋಮೆಟಿಕ್ ಆಗಿ ನಿಮ್ಗೆ ಜ್ಞಾಪಕ ಬಂದೇ ಬರುತ್ತೆ, ಸರಿನಾ? ನೆಕ್ಸ್ಟ್ 1/11 ಆಯ್ತು. ನೆಕ್ಸ್ಟ್ 1/12. 1/12ಗೆ ಫ್ರೆಂಡ್ಸ್ 8.33%. ಸರಿನಾ? 1/12 ಅಂದ್ರೆ 8.33%. ಈಗ ನಿಮ್ಗೆ 12 ಅಂದ್ರೆ ನಿಮ್ಗೆ ಗೊತ್ತಿರುವಂತದ್ದು 1/6. 1/6 ಅಂದ್ರೆ ಎಷ್ಟಿತ್ತು? 16.66% ಅಲ್ವಾ? 1/12 ಅಂದ್ರೆ ಇದರ ಅರ್ಧ. ಸೊ 16.66 ಅರ್ಧ ಎಷ್ಟು? 8.33%. ನೆಕ್ಸ್ಟ್ 1/13. 1/13 ಅಂದ್ರೆ ಎಷ್ಟು? 7.69. 7.69%. ಅಕಸ್ಮಾತ್ ಇದನ್ನ ನಾವು ಏನಾದ್ರೂ ಫ್ರಾಕ್ಷನ್ ಅಲ್ಲಿ ಕನ್ವರ್ಟ್ ಮಾಡ್ತೀವಿ ಅಂದ್ರೆ 7/9/13. 7/9/13%. ಓಕೆನಾ? 13 ಅಂದ್ರೆ 7.69% ಅಂತೀವಿ ಡೆಸಿಮಲ್ ಅಲ್ಲಿ. ಫ್ರಾಕ್ಷನ್ ಅಲ್ಲಿ 7/9/13%. ನೆಕ್ಸ್ಟ್ 14. 14% ಏನಂತೀವಿ? 7.14% ಅಂತ. 7.14%. ನೆಕ್ಸ್ಟ್ 18. 1/15. 1/15 ಎಷ್ಟು ಅಂದ್ರೆ 6.66%. 6.66%. ನೋಟ್ ಡೌನ್ ಮಾಡ್ಕೊಂಡ್ರ? ನೋಡಿ, 11ಗೆ 9.09% ಅಥವಾ 9/1/11%. 12ಗೆ 1/12ಗೆ 8.33%. 13ಗೆ 1/13ಗೆ 7.69% ಅಥವಾ 7/9/3%. ನೆಕ್ಸ್ಟ್ 1/14ಗೆ 7.14%. 1/15ಗೆ 6.66%. ಇವೆಲ್ಲ ವ್ಯಾಲ್ಯೂಸ್ ಇಂಪಾರ್ಟೆಂಟು, ಸರಿನಾ? ಯಾವ್ದನ್ನು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ ಗಾಯ್ಸ್? ರಬ್ ಮಾಡ್ತಾ ಇದ್ದೀನಿ. ಒನ್ ಬೈ 15 ಆಯ್ತಲ್ವಾ? ನೆಕ್ಸ್ಟ್ 1/16. 1/16 6.25. ಇದನ್ನ ನಾವು ಫ್ರಾಕ್ಷನ್ ಮಾಡ್ತೀವಿ ಅಂದ್ರೆ 6/1/4%. ಇದು ಡೆಸಿಮಲ್ ಅಲ್ಲೂ ಇದೆ, ಅದು ಫ್ರಾಕ್ಷನ್ ಇದೆ. 16. 8ಗೆ ಎಷ್ಟಿತ್ತು ನಿಮ್ಗೆ? 1/8ಗೆ 12.5 ಅಲ್ವಾ? ನೋಡಿ, 1/8ಗೆ ಎಷ್ಟಿತ್ತು? 12.5 ಅಥವಾ 12/1/2% ಅಲ್ವಾ? 1/8 ಇದು 1/16 ಅಂದ್ರೆ ಇದರ ಅರ್ಧ ತಾನೇ ಮಾಡಿರೋದು. 1/8 ಅರ್ಧ 1/16. ಸೊ 12.5 ಅರ್ಧ 16.25. ಓಕೆನಾ ಗಾಯ್ಸ್? ನೆಕ್ಸ್ಟ್ 1/17, 1/18, 1/19. ಇದು ಇಂಪಾರ್ಟೆಂಟ್ ಅಲ್ಲ, ಸರಿನಾ? ಇದೇನು ಬೇಡಿ. ಅದೇನು 1/17, 1/18, 1/19 ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ 1/20. ಸರಿನಾ? 1/20 ಅಂದ್ರೆ ಎಷ್ಟು? 5%. ನೆಕ್ಸ್ಟ್ 1/25 ಅಂದ್ರೆ 1/25 ಏನಾಗುತ್ತೆ? 4% ಅಂತ. ಆಯ್ತಾ ಗಾಯ್ಸ್? ಇವೆಲ್ಲ ವ್ಯಾಲ್ಯೂಸ್ ಕೂಡ ಇಂಪಾರ್ಟೆಂಟು, ಚೆನ್ನಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿ, ಸರಿನಾ? ಅದೇ ರೀತಿ ಇನ್ನೊಂದು ಟಾಪಿಕ್ ಇದೆ, ಅದೇ ಇದರಲ್ಲಿ ಇದೆ. ಅಕಸ್ಮಾತ್ ನಮ್ಗೆ
ಸರ್ ಒಂದ್ ನಿಮಿಷ ಇದು ರಬ್ ಮಾಡ್ತೀನಿ, ನೀಟಾಗಿ ಹೇಳ್ಕೊಡ್ತೀನಿ, ಹಂಗೆ ಇರಿ. ಈಗ ನೋಡಿ ಗೈಸ್, ಸರ್ ನಮ್ಗೆ 1/2ಗೆ 50% ಅಂತ ಗೊತ್ತಾಯ್ತು ಸರ್. ಬಟ್ ನಮ್ಗೆ ಈಗ ಎಕ್ಸಾಮ್ ಅಲ್ಲಿ 3/2 ಕೇಳ್ಬೋದು, ಅಕಸ್ಮಾತ್ 4/2 ಕೇಳ್ಬೋದು, ಯಾವ್ದಾದ್ರು ಕೇಳ್ಬೋದು. ಅವಾಗ ಯಾವ ತರ ಕನ್ವರ್ಟ್ ಮಾಡೋದು ಸರ್ ಅಂತ ನೀವು ಅನ್ನೋದಾದ್ರೆ, ಈಗ 1/2ಗೆ 50% ಅಂತ ಗೊತ್ತು. ನೆಕ್ಸ್ಟ್ 3 ಅಂದ್ರೆ ಮಲ್ಟಿಪ್ಲಲ್. ಈಗ 1ಗೆ 50 ಆಗಿದೆ ಅಂದ್ರೆ ನಮ್ಗೆ 3/2 ಅಲ್ವಾ. ಸೊ ಏನ್ ಮಾಡ್ತೀವಿ, ಈಗ 15 ಇಂಟು 3 ಮಾಡ್ಕೋತೀವಿ. ಸೊ ಎಷ್ಟಾಯ್ತು, 150%. 1/2ಗೆ 50% ಆಯ್ತು ಅಂದ್ರೆ 3/2ಗೆ 150%. ಸರಿನಾ? ನೆಕ್ಸ್ಟ್ ಸರ್ 4/2 ಕೇಳ್ಬಿಟ್ರು ಅಂದ್ರೆ ನೋಡಿ, 4/2 ಎಷ್ಟಾಯ್ತು, 2 1s 2 2s. ಸರಿ ಅಲ್ವಾ ಗೈಸ್? ಇದನ್ನೇನಾದ್ರೂ ನಾವು 4/2 ಅಂದ್ರೆ 2 ಹಾಕ್ತೀವಿ. ಅರ್ಥ ಆಯ್ತಲ್ವಾ? ಈಗ ನೋಡ್ರಪ್ಪ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನು ಸಿಂಪಲ್ ಆಗಿ ಹೇಳ್ಕೊತೀವಿ. ಈಗ ನಮ್ಗೆ ಸರ್ ನಮ್ಗೆ ಈಗ ಯಾವ್ದು ಕೇಳಿದ್ದಾರೆ, 1/4 ಕೇಳಿದ್ದಾರೆ ಸರ್. ನಮ್ಗೆ 1/4 ಅಂದ್ರೆ ನೀವು ಹೇಳ್ಕೊಟ್ರಿ 25% ಅಂತ. ಸರ್ ಅಕಸ್ಮಾತ್ ಅವರು 2/4 ಕೇಳ್ಬಿಟ್ರು ಅಂತ, ಅವಾಗ ಏನ್ ಮಾಡೋದು ಸರ್? ಅವಾಗ ಯಾವ ತರ ಕನ್ವರ್ಟ್ ಮಾಡೋದು? ಅಕಸ್ಮಾತ್ 3/4 ಕೇಳ್ಬಿಟ್ರು, ಅವಾಗ ಯಾವ ತರ ಕನ್ವರ್ಟ್ ಮಾಡೋದು? ಈಗ 1/4ಗೆ 25 ಆಯ್ತು ಅಂದ್ರೆ 2/4 ಅಂದ್ರೆ ಎಷ್ಟು, 2 1 2 2. 1/2 ಅಂದ್ರೆ ಎಷ್ಟು, 50% ತಾನೆ ಹೇಳಿದ್ವಲ್ಲ. 1/2ಗೆ 50% ಆಯ್ತಲ್ವಾ. ಸೊ ನೀವು ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ 1/2 ಆಯ್ತು. 1/2ಗೆ 50%, ಸೇಮ್ ಆಸ್ ಇಟ್ ಈಸ್. 1/4ಗೆ 25 ಅಂತ ಆಯ್ತು ಸರ್. 3/4 ಅಂತ ಕೇಳಿದ್ರೆ ಇದನ್ನ ಸಿಂಪ್ಲಿಫೈ ಮಾಡಕ್ಕಾಗಲ್ಲ, ಮಲ್ಟಿಪಲ್ 3 ಇದೆ. ಸೊ 3 ಇರೋದನ್ನ ಏನ್ ಮಾಡ್ತೀವಿ, 25 ಇಂಟು 3 ಮಾಡ್ತೀವಿ. ಎಷ್ಟಾಯ್ತು, 75%. ಸೊ 1/4ಗೆ 25% ಆಯ್ತು ಅಂದ್ರೆ 3/4ಗೆ 75% ಆಯ್ತು. ಸರಿನಾ ಗೈಸ್? ಇದು ಸ್ವಲ್ಪ ಇಂಪಾರ್ಟೆಂಟ್, ಯಾಕೆಂದ್ರೆ ನಾನು ಬರ್ದಿರೋ ವ್ಯಾಲ್ಯೂಗಳನ್ನೇ ಡೈರೆಕ್ಟ್ ಆಗಿ ಕೇಳಕ್ ಹೋಗಲ್ಲ. ಸೊ ಅದ್ರ ಮುಂದಕ್ಕೆ ಅದಕ್ಕೋಸ್ಕರನೇ ಇದನ್ನು ಕೂಡ ಹೇಳ್ತಾ ಇದೀವಿ. ಇದನ್ನು ಸ್ವಲ್ಪ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ. ನೋಡಿ ಗೈಸ್, ಈಗ 1/2 ಅಂದ್ರೆ ಎಷ್ಟು, 50% ಅಂತ ಹೇಳ್ಕೊಟ್ರಿ ಸರ್. ಅಕಸ್ಮಾತ್ ಈಗ 3/2 ಕೇಳಿದ್ರು ಸರ್. ನೋಡಿ 3/2, 1/2 ಅಂದ್ರೆ 50 ಆಯ್ತು ಅಂದ್ರೆ ಮಲ್ಟಿಪಲ್ 3 ಆಗಿದೆ. 3 ತಾನೇ ಆಗಿರೋದು. ಸೊ ಇಲ್ಲೇನ್ ಮಾಡ್ತೀರಾ, 3 ಮಲ್ಟಿಪಲ್ ಮಾಡ್ತೀರಾ. ಎಷ್ಟಾಯ್ತು, 150% ಅಷ್ಟೇ. ನೆಕ್ಸ್ಟ್ ಅಕಸ್ಮಾತ್ ಸರ್ 4/2 ಅಂತ ಕೇಳಿದ್ರು. ಸರಿನಾ? ಇಲ್ಲೇನಿದೆ 4/2 ಅಂದ್ರೆ ನಮ್ಗೆ 4/2 ಅಂದ್ರೆ ನೋಡಿ ಕ್ಯಾನ್ಸಲ್ ಆಗಿ ಹೋಗುತ್ತಲ್ಲ. 2 1s 2 2s 2 ಅಂತ ಬಂತು. 2 ಅಂತ ಬಂದ್ರೆ ಏನ್ ಹೇಳ್ಕೊಟ್ಟಿದೆ, 200% ಅಲ್ವಾ. ನೋಡಿ ಫಸ್ಟ್ನೇ ವ್ಯಾಲ್ಯೂ 1/1, 1 ಅಂದ್ರೆ ಎಷ್ಟು ಪರ್ಸೆಂಟ್, 100%. ಇಲ್ಲೆಷ್ಟಿದೆ, 2 ಇದೆ. 2 ಅಂದ್ರೆ 200% ಅಲ್ವಾ ಗೈಸ್? ಸರಿನಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ನಿಮ್ಮ ಪ್ರಾಕ್ಟೀಸ್ ಮಾಡದಷ್ಟು ನಿಮ್ಗೆ ಈಸಿ ಆಗುತ್ತೆ. ಫಸ್ಟ್ ಸ್ವಲ್ಪ ಇದು ಅರ್ಥ ಆಗಲ್ಲ. ಸೊ ಅದಕ್ಕಾಗಿ ನೀವು ನಿಧಾನಕ್ಕೆ ಒಂದ್ಸಲ 2 ಸಲ 3 ಸಲ ವಿಡಿಯೋನ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆದಷ್ಟು. ಸರಿನಾ? ಇಂಪಾರ್ಟೆಂಟ್ ಟಾಪಿಕ್ ಪರ್ಸೆಂಟೇಜ್ ಚೆನ್ನಾಗಿ ಕಲ್ತು ಅಂದ್ರೆ 5ರಿಂದ 6, 5ರಿಂದ 6 ಜಾಸ್ತಿನೇ, 7ರಿಂದ 8 ಟಾಪಿಕ್ ನ ನೀವು ಕವರ್ ಮಾಡ್ದಂಗೆ ಆಗುತ್ತೆ. ಸರಿನಾ? ಇದು ಫ್ರಾಕ್ಷನ್ ಟು ಪರ್ಸೆಂಟೇಜ್ ಇಂಪಾರ್ಟೆಂಟ್ ಅದರಲ್ಲೂ. ಸರಿನಾ? ಯಾಕೆಂದ್ರೆ ಫ್ರಾಕ್ಷನ್ ಅಲ್ಲಿ ಕೇಳಿದಾಗ ಹುಡುಗರುಗಳು ಎಷ್ಟೋ ಇದೇನು ಈ ತರ ಕೇಳ್ಬಿಟ್ಟು ಡೈರೆಕ್ಟ್ ವ್ಯಾಲ್ಯೂ ಕೇಳಿದ್ರೆ ಏನೋ ಮಾಡ್ಬೋದು, ಬಟ್ ಫ್ರಾಕ್ಷನ್ ಅಲ್ಲಿ ಕೇಳ್ಬಿಡ್ತಾರೆ. ಅದಕ್ಕೋಸ್ಕರ ಕೂಡ ಇದು ಇಂಪಾರ್ಟೆಂಟ್, ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಸರಿನಾ? ನೆಕ್ಸ್ಟ್ 1/3 ಎಷ್ಟಿತ್ತು, 33.33% ಅಲ್ವಾ. ಅಕಸ್ಮಾತ್ ಅವ್ರ ಎಕ್ಸಾಮ್ 2/3 ಕೇಳ್ಬಿಟ್ಟಿದ್ದಾರೆ, ಏನ್ ಮಾಡ್ತೀರಾ? ಅವಾಗ ಏನು ಇಲ್ಲ, ಮಲ್ಟಿಪಲ್ 2 ಅಂದ್ರೆ 16.66%. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಈಗ 1/4 ಅಂದ್ರೆ 25% ಅಂತ. ಅವ್ರ ಅಕಸ್ಮಾತ್ 2/4 ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಸೊ 2/4 ಅಂದ್ರೆ ಎಷ್ಟಾಗುತ್ತೆ, 2 1 2 2 1/2 ಅಲ್ವಾ. ಸಿಂಪ್ಲಿಫೈ ಆದ್ರೆ ನೋಡಿ, ಸಿಂಪ್ಲಿಫೈ ಆಗುತ್ತೆ ಅಂದ್ರೆ ಏನ್ ತಲೆ ಕೆಡ್ಸ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ. 1/2 ಅಂದ್ರೆ ಎಷ್ಟು ನಿಮ್ಗೆ ಗೊತ್ತಲ್ಲ, 50% ತಾನೆ. ಸೊ 2/4 ಅಂದ್ರೆ 50% ಆಗುತ್ತೆ. 1/2 ಅಂದ್ರೆ 50% ಆಗುತ್ತೆ. 1/4 ಅಂದ್ರೆ 25% ಆಗುತ್ತೆ.
ಅರ್ಥ ಆಯ್ತಾ ಗಾಯ್ಸ್? ಯಾವ ತರ ಕನ್ವರ್ಷನ್ ಎಲ್ಲ ಹೇಳ್ತಾ ಇದೀನಿ, ಅದಕ್ಕೋಸ್ಕರ ಇಂಪಾರ್ಟೆಂಟು. ಅಕಸ್ಮಾತ್ 3/4 ಕೇಳಿದ್ರು, 3/4 ಕೇಳಿದ್ರೆ ಯಾವ ತರ ಮಾಡ್ತೀರಾ? 1/4ಗೆ 25, 3/4 ಅಂದ್ರೆ ಏನಿದೆ? ಮಲ್ಟಿಪಲ್ 33 ಅಲ್ವಾ? ಸೊ ಇಲ್ಲೂ 3 ಮಾಡಿ, ಎಷ್ಟಾಯ್ತು? 75%. ದಟ್ಸ್ ಇಟ್, ಅಷ್ಟೇನೆ. ಈಸಿಗಿದೆ, ನೀವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಡೈಲಿ. ಅಕಸ್ಮಾತ್ ನಿಮ್ಗೆ ವಿಡಿಯೋ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಅರ್ಥ ಆಗಲ್ಲ, ಇದೇನು ಈ ತರ ಇದೆ, ಯಾವ ತರ ನಮ್ಗೇನು ಗೊತ್ತಾಗ್ತಾ ಇಲ್ಲ, ಇದು ಫ್ರಾಕ್ಷನ್ ಪರ್ಸೆಂಟೇಜ್ ಇವೆಲ್ಲ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೀವು ಒಂದ್ 2-3 ಸಲ ನೋಡ್ತಾ